ಸರಿ ಗ ಮ ಗರಿ ಗ ಮ ಪ ನಿ ಸರಿ ದ ನಿ ದ ನಿ ದ ಸರಿ ದ ನಿ ಸರಿ ಗರಿ ಸರಿ ರೆ ಸರಿ ದ ನಿ ಸರಿ ಗ ಮ ಗರಿ ದ ನಿ ರೆ ಸರಿ ಧೂಮ್ ಧನ ಧ ಧೀಮ್ ಧೂಮ್ ಧನ ಧೀಮ್ ಧೂಮ್ ಧನ ಧೀಮ್. ಅಂದವೋ ಅಂದವೋ ಕನ್ನಡ ನಾಡು ನನ್ನ ಗೂಡು ಅಲ್ಲಿದೆ. ಈ ಥರ ಮಾಡಿದ್ದೆ. ಓಕೆನಾ. ಇವಾಗ ನೋಡಿ ನೀರು ಅಲ್ಲೇ ನಾವು ನೀರಿಗೆ ಇದಕ್ಕೆ ಬಂದ್ವಿ, ಅಲ್ಲಿ ದೇವಸ್ಥಾನ ಇದೆಯಾ, ಸೊ ಆ ದೇವಸ್ಥಾನದ ಕೆಳಗೆ ನಾವು ಇದಕ್ಕೆ ಬಂದ್ವಿ. ಅಲ್ಲಿ ಅಲೋ ಇಲ್ಲ ದೇವಸ್ಥಾನ ವೀಡಿಯೋ ತೆಗಿಯೋ ಅಷ್ಟು, ಸೊ ಹಾಗೆ ಕೆರೆ ಹತ್ರ ಬಂದಿದ್ದೀವಿ ಆಯಿತಾ. ಕೆರೆ ಅಲ್ಲ ದೇವ್ರದ್ದು. ಕಾವೇರಿ ಹರಿವಳು ನನ್ನ ಮನೆಯ ಅಂಗಳದಲ್ಲಿ ನೋಡಿ ಫಿಶ್ ಕಾಣ್ತಾ ಇದೆ ನೋಡಿ, ದೇವರ ಸ್ಥಳದಲ್ಲಿ ಇರುವ ಒಂದು ನನ್ನ ಕಣ್ಣ ಮುಂದೆ ಮರಗಿಡದ ಮಂದೆ ಮಂದೆ ಕೋಟಿ ಪಕ್ಷಿ ಕೂಗು ಕೇಳಿ ಬಂದರು. ಓಕೆನಾ. ತಲೆಗೆ ಸಿಂಪಡಿಸ್ತೀವಿ. ನಿಮ್ಗೊಂದು ಈಗ ತೋರಿಸ್ತೀನಿ ನೋಡಿ, ಒಂದು ಫಿಶ್ ಇದೆ ಅಲ್ಲಿ, ಗುಳುಗುಳು ಆಗ್ತಾ ಇದೆ ಅಂದರೆ ನೀರಿನ. ಈ ನಾಡು ನುಡಿಯುವುದು ನನಗೆ 1 ಕೋಟಿ ರೂಪಾಯಿ. ಚೆನ್ನಾಗಿದೆ. ಉಲ್ಟಾ ಹಿಡಿದ್ಬಿಟ್ಟಿದ್ದೀನಿ ಅನ್ಸುತ್ತೆ ಬಹುಶಃ, ಆಗಲಿಲ್ಲ ನೋಡಿ. ಹಿಂದೆ ದಿನವು 100 ಶಶಿಯು ಹುಟ್ಟಿ ಬಂದರು ನನ್ನ ರತಿಯ ಮಗವ ಮರೆ. ಪೆರಡೂರಿಂದ ಸುಮಾರು ಒಂದು 4-5 ಕಿಲೋಮೀಟರ್ ದೂರ ಇದೆ ಆಯಿತಾ. ಯಾವ ಸ್ಥಳ ನನಗೂ ಸರಿ ನೆನಪಿಲ್ಲ, ಯಾಕಂದರೆ ನನಗೆ ಫ್ರೆಂಡ್ ಕರ್ಕೊಂಡು ಹೋಗಿದ್ದು ಜ್ಯೋತಿ ಅಂತ ಒಬ್ಬರು ಚೆನ್ನಾಗಿ ಅನಿಕಿತ ಶ್ರೀಯೋಗ ಹೇಳಕ್ಕೆ ಹೋಗಿಲ್ಲ. ಅವಳು ಫೋನ್ ಮಾಡಿದೆ ರಿಸೀವ್ ಮಾಡಲ್ಲ, ಯಾಕಂದರೆ ಅವಳಿಗೆ ನನಗೆ ಈ ಥರ ಆಗಿದೆ. ಅವಳು ಮಾತಾಡಲ್ಲ, ನಾನು ಮಾತಾಡಲ್ಲ. ಫೋನ್ ಮಾಡಿ ಕೇಳ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಅದು ಯಾವ ಪ್ಲೇಸ್ ಅಂತ ನಂಗೆ ಮರ್ತೋಯ್ತು. ನೋಡಿ ನೀರು ಗುಳುಗುಳು ಅಂತಿದ್ದಲ್ಲ, ಫಿಶ್ ನೋಡಿ ಹೇಗೆ ಕಾಣಿಸ್ತಾ ಇಲ್ಲ. ಫಿಶ್ ಕಾಣಿಸ್ತಾ ಇಲ್ಲ, ಫಿಶ್ ಇದೆ ಅಂತಲೇ ಅರ್ಥ ಅಲ್ವಾ ಆ ಥರ ಆದರೆ. ಸೊ ಅಲ್ಲಿ ಫಿಶ್ ಇದೆ ನೋಡಿ. ಅವ್ರ ಅಣ್ಣ ನಾನು ಹೇಳಿದ್ನಲ್ಲ, ಅವರ ಅಣ್ಣ ದೊಡ್ಡ ಅಣ್ಣ ಅಂತ. ಬರ್ಲಕ್ಕವ ಚೆನ್ನಾಗಿದೆ, ಅಡ್ಡಿಲ್ಲ. ಬಜ್ಜಿಗೆ ಸ್ವಲ್ಪ ಅಂಬಟ ಜಾರತ್ತೆ ಕೆಳಗಿಳಿದ್ರೆ. ಮೇಲೆ ಬಂದ್ವಿ ಇವಾಗ. ಸೀನ್ಗಳು, ಒಳ್ಳೆ ನೇಚರ್ಗಳು ಎಲ್ಲ ಇದೆ. ಇದಿರ್ಬೇಕಷ್ಟೇ, ತಾಳ್ಮೆ ಬೇಕಷ್ಟೇ, ನೋಡೋಷ್ಟು. ನಾವೆಲ್ಲ ಅರ್ಜೆಂಟಲ್ಲಿ ನೋಡ್ಕೊಂಡು ಬಂದ್ವಿ. ಬಸ್ ಅಷ್ಟೊಳಗೆ ಬೇಗ 10 ಗಂಟೆ ಹೋಗಿದ್ವಿ. ಹೋಗಿ 1-2 ಅವರ್ ಒಳಗೆ ಎಲ್ಲ ನೋಡ್ಕೊಂಡು ಬಂದ್ವಿ. 3-4 ಪ್ಲೇಸನ್ನು ನೋಡ್ಕೊಂಡು ಬಂದ್ವಿ. ಚೆನ್ನಾಗಿದೆ ಮಾತ್ರ. ನೆಕ್ಸ್ಟ್ ಭಾಗ ಹಾಕ್ತೀನಿ. ಓಕೆನಾ. ಸ್ವಲ್ಪ ನೋಡಿದ್ರೆ ನೋಡ್ಬೇಕು ಅನ್ಸುತ್ತೆ, ಸ್ಕಿಪ್ ಮಾಡಿ ನೋಡ್ಬಿಡಿ ಅಲ್ಲೇ. ಓಕೆನಾ. ಗಾರ್ಡನ್ನು ಗೀರ್ಡನ್ನು ಏನು ಎಷ್ಟು ಇವಾಗ ನಾವು ದೇವಸ್ಥಾನಕ್ಕೆ ಬಂದ್ವಿ ಆಯಿತಾ. ದತ್ತಾತ್ರೇಯ ದೇವಸ್ಥಾನ ಅಂತಿದ್ದು ಚೆನ್ನಾಗಿದೆ. ಎಕೋ ಸೌಂಡ್ ಬರುತ್ತೆ ಅಲ್ಲಿ, ಒಂದು ಸ್ವಲ್ಪ ಗೂಡು ಟೈಪ್ ಮಾಡಿದ್ದಾರೆ, ಗೂಡು ಟೈಪ್ ಎಕೋ ಬರುತ್ತೆ ಮಾತಾಡಿದ್ರು. ಓಕೆನಾ. ದತ್ತಾತ್ರೇಯ ದೇವಸ್ಥಾನ ಅಂತ ತುಂಬ ಚೆನ್ನಾಗಿದೆ ಕಣ್ರಿ. ಉಡುಪಿಯಿಂದ ಆ ಕಡೆನೂ 3-4 ಕಿಲೋಮೀಟ್ರ್ ಇರುತ್ತೆ. ಪೆರಡೂರಿಂದ ಅನಂತ ಪದ್ಮನಾಭ ಇದೆಯಲ್ಲ, ಅಲ್ಲಿಂದ ಪೆರಡೂರಿಂದ 4-5 ಕಿಲೋಮೀಟ್ರು, 6 ಕಿಲೋಮೀಟ್ರು, 3 ಕಿಲೋಮೀಟ್ರು, 2 ಕಿಲೋಮೀಟ್ರ್ ಈ ಥರ. ಎಂಥ ದೇವಸ್ಥಾನ ಬೇಕು ನಿಮಗೆ, ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಸೀನ್ಗಳು ತುಂಬ ನೋಡಿ. ಎಷ್ಟು ಚೆನ್ನಾಗಿದೆ, ಯಾಕೋ ಕೇಳಿಸುತ್ತೆ ವಾಯ್ಸ್. ಓಕೆನಾ. ನೋಡಿ ಕರ್ಕೊಂಡು ಹೋಗಿ ತೋರಿಸಿದ್ದಾರೆ ನಮಗೆ. ಅದು ಬೇಗ ಮಾಡ್ತಾಯಿದ್ದೀನಿ ನಾನು. ಮತ್ತು ಮನೆ ಮತ್ತು ಹೋಗಬೇಕಲ್ಲ ಊರಿಗೆ, ಇಲ್ಲೇ 1 ಗಂಟೆ ಮಾಡಿದರೆ ಊರಿಗೆ ಹೋಗ್ಬೇಕಲ್ವಾ. ಸೊ ನೋಡಿ ಹೇಗಿದೆ ನೋಡಿ, ಚೆನ್ನಾಗಿದೆ. ಅದರೊಳಗೆ ಒಂದು ಸ್ವಲ್ಪ ಗೊತ್ತು
ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇದು. ಅದರೊಳಗೆ ದೇವಸ್ಥಾನದ ಒಳಗೇನೆ ಗೂಡು ಟೈಪ್ ಆಕಾರ ಇದೆ ಅನ್ಸುತ್ತೆ. ಸೌಂಡ್ ಎಲ್ಲ ಎಕೋ ಕೇಳಿಸುತ್ತೆ. ನಾನು ನೋಡಿ ಎಷ್ಟು ಚೆನ್ನಾಗಿದೆ ದತ್ತಾತ್ರೇಯ, ಚೆನ್ನಾಗಿದೆ ಅಲ್ವಾ? ಏನೇನು ಕೆಲಸ ಮಾಡ್ಕೊಂಡ್ಬಿಡಿ ಕೈ ತುಂಬ ಚೆನ್ನಾಗಿದೆ. ನೋಡಿ 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 ಡಿಸೈನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ತುಂಬ ಚೆನ್ನಾಗಿದೆ ಕಣ್ರಿ. ವೀಡಿಯೋಸ್ ಎಲ್ಲ ಎಲ್ಲದೂ ಡಿಲೀಟ್ ಆಗಿಬಿಟ್ಟಿದೆ. ಮೊಬೈಲ್ ಹ್ಯಾಂಗಾಗಿ ಎಲ್ಲ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಒಂದು ರೆಡಿ ಮಾಡಿ ಇಟ್ಕೊಂಡಿದ್ದೆ, ಒಂದು ಫೋಟೋ ಅದೆಲ್ಲ ವೀಡಿಯೋನೇ ಮಾಡಿ ಇಟ್ಕೊಂಡಿದ್ದೆ, ಎಲ್ಲ ಡಿಲೀಟ್ ಆಯಿತು ಮೊಬೈಲ್. ಸೊ ಅದು ನಿಮ್ಗೆ ತೋರ್ಸೋಕ್ಕಾಗಲಿಲ್ಲ. ಇದಾದರೂ ಲಾಸ್ಟಿಗೆ ಇದಾದರೂ ಒಂದು ವೀಡಿಯೋ ಮಾಡ್ಕೊಂಡು ಇದು ಡಿಲೀಟ್ ಆಗೋದು ಬೇಡ ಅಂತ ನೋಡಿ. ಚೆನ್ನಾಗಿದೆ ಜೂಡಲ್ಗೆ ಇದೆ. ಇದು ದೇವಸ್ಥಾನಕ್ಕೆ ಇದು ಬಂದಿದ್ದೀವಿ ನಾವು. ಇಲ್ಲಿ ಗಣಪತಿ ಎಲ್ಲ ಬಾಗಿಲ ಹಾಕಿದ್ವಿ, ಬರೀ ಪೂಜೆ ಮಾಡಿ ಹೋಗಿರ್ತಾರಲ್ವಾ. ಸೊ ಒಳಗಡೆ ಗಣಪತಿ ಋಷಿಮುನಿ ಇದೆ ನೋಡಿ. ಋಷಿಮುನಿ ಇಲ್ಲಿ ಗಣಪತಿ ಸೈಡ್ ಗಣಪತಿನ ಎಲ್ಲ ಬಾಗಿಲು ಹಾಕಿದ್ದಾರೆ. ಅಡ್ಡಿಲ್ಲ, ನೋಡೋಕೆ ಚೆನ್ನಾಗಿದೆ. ಮಾತ್ರ ಎಲ್ಲ ಸಮಾಧಾನ ಹೋಗಬೇಕು, ಹಿಂಗೆ ಹೋಗಿ ಹಿಂಗೆ ಬರೋದಲ್ಲ. ಸಮಾಧಾನದಿಂದ ಹೋದರೆ ಒಳ್ಳೊಳ್ಳೆ ಚೆನ್ನಾಗಿ ತೋರಿಸ್ಬೋದು, ವೀಡಿಯೋನು ಚೆನ್ನಾಗಿ ಮಾಡ್ಬೋದು. ಹಿಂಗೆ ತೋರಿಸಿ ಹಿಂಗೆ ಮಾಡಲಿಕ್ಕಾಗಲ್ಲ ಅಲ್ವಾ? ಇಲ್ಲೊಂದಿದೆ ಫಸ್ಟ್ ಈ ಕಡೆ ಬಂದ್ವಿ ಸಹ ಭಾಳ ಹಾಕಿದ್ದಾರೆ ನೋಡಿ. ಇದೊಂದು ನಾಗಪ್ಪ ಎಲ್ಲ ಎಲೆ ಎಲ್ಲ ಬೀಳ್ಕಾಗ್ತದೆ ತೋರಿಸ್ಬೇಕು. ಹೋಗ್ಬೇಕಲ್ವಾ? ಹಾಂ ನೋಡಿ, ಮತ್ತೆ ಇಲ್ಲಿಗೆ ಬಂದ್ವಿ ನಾವು. ಆಯಿತಾ? ದತ್ತಾತ್ರೇಯ ಇದು ಸೂಪರ್ ಇದೆ ಮಾತ್ರ. ಕಿತ್ತಲು ದೇವ ಇದೆಯಲ್ಲ, ಏನು ಸೂಪರ್ ಇದೆ ಅಂತೀರಾ? ಅಲ್ಲಿ ಸಖತ್ತಿದೆ ಮಾತ್ರ. ನಾವು ಮಾತಾಡಿದ್ರೆ ನಮಗೆ ಮತ್ತೆ ರಿಟರ್ನ್ ವಾಯ್ಸ್ ಕೇಳಿಸುತ್ತೆ. ತಾಳಿದೋನು ಮಾಡಿಯ